स्मरणीय अद्वैत सार्वभौम चक्रवर्ती जगद्वंद्य जगद्गुरु सिद्धारूढ़ स्वरूप में आव परम पावन मूर्ति सद्गुरुಗಳ ಚೆನ್ನೈ ಪಾದಾರವಿಂದಗಳಿಗೂ ಗ್ರಂಥಕರ್ತರು ಕಾರ್ಯಕ್ಕೆ ಕಾರಣೀಭೂತರು ಆದ ಶ್ರೀರಾಮ ಗುರುಗಳ ದಿವ್ಯ ಪಾದಾರವಿಂದಗಳಲ್ಲಿ ಕೂಡ ಹಣ್ಣುಗಳು. ಅದೇ ರೀತಿಯಾಗಿ ಪ್ರಸ್ತುತ ಗ್ರಂಥವನ್ನು ಮರಾಠಿ ಭಾಷೆಯಲ್ಲಿ ಅನುವಾದಿಸಿದಂತಹ ನೆನೆ ಮಹಾತ್ಮರ ಪರ್ಯಾವರಣಗಳಿಗೂ ಕೂಡ ಬರಬೇಕು. ಪ್ರಸ್ತುತ ಗ್ರಂಥದಲ್ಲಿ ಪ್ರವಿಷ್ಟರಾಗಿ ಅದನ್ನು ಯಥಾರ್ಥವಾಗಿ ತಿಳಿದುಕೊಂಡು ಧನ್ಯರಾಗಬೇಕು ಅಂತ ಈ ಗ್ರಂಥದಲ್ಲಿ ಪ್ರವಿಷ್ಟರಾದಂತಹ ನನ್ನೆಲ್ಲರ ಸದ್ಗುರುವಿಗೆ ಸಾಕ್ಷಿಯಾಗಿ ಹೇಳತಕ್ಕಂತಹ ಪರಾತ್ಪರ ಪರಿಶೀಲನೆ ಕೂಡ ವಂದಿಸುತ್ತಾರೆ. ಸ್ವರೂಪಗಳೇ, ನನ್ನೆಲ್ಲರಿಗೂ ಶ್ಯಾಮ ಶರಣಾರ್ಥಿಗಳು. ಇಲ್ಲಿಯ ಪರ್ಯಂತರವಾಗಿ ಏನು ನಡ್ಕೊಂಡು ಬಂತು ಅಂತಂದ್ರೆ, ನಿನ್ನಿನ ದಿವಸ ಅನುಬಂಧ ಚತುಷ್ಟಯ ಅನ್ನುವಂಥ ವಿಷಯವಾಗಿ ನಡ್ಕೊತಿದ್ದೇವೆ. ಅನುಬಂಧ ಅಂತ ಎದಕ್ಕೆ ಅನ್ನಬೇಕು? ಆ 4 ಪ್ರಕಾರದ ಅನುಬಂಧಗಳು ಯಾವುವು ಮತ್ತು ಅವುಗಳ ಲಕ್ಷಣ ಏನು, ಅದನ್ನು ತಿಳಿದಾಗ ಮಾತ್ರ ಯಾವುದೇ ಒಂದು ಗ್ರಂಥದಲ್ಲಿ ಪ್ರವಿಷ್ಟ ಆಗಲಿಕ್ಕೆ ಅವರು ಸಮರ್ಥರಾಗ್ತಾರೆ, ಅಂದ್ರೇನು ಅಧಿಕಾರಿಗಳ ಆಗ್ತಾರ ಅಂತ ಅನ್ನುವಂಥ ಮಾತ್ರ. ಮತ್ತು ಪೂರ್ವದಲ್ಲಿ ಆನಂತರದ ಅನುಭವಕಾರ ಏನು ಬರುತ್ತ ನಿಜಗುಣಗಳು ಬರಬೇಕ, ಅಲ್ಲೇ ಆದರೂ ಕೂಡ ಅವರು ಅಧಿಕಾರಿ ಲಕ್ಷಣಗಳನ್ನು ಬರ್ಕೊಂಡು ಬಂದಿದ್ದಾರೆ. ಅಲ್ಲವೇ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ದೃಷ್ಟಿಯಿಂದ ಅವರ ಲಕ್ಷಣವನ್ನು ಹೇಳ್ಕೊಂಡು ಬಂದಿದ್ದಾರಲ್ಲ ಅಂತ ಹೇಳಿದಾಗಿ ಆದರೂ ಕೂಡ ಅವುಗಳ ತಾತ್ಪರ್ಯ ಮಾತ್ರ ಒಂದೇ. ಅಲ್ಲೇ ಸಾಗರದಲ್ಲಿ ಏನು ಹೇಳಬಹುದು? ಮನೋಚ್ಛೇಪ ಜಾತಿಯ ನಹಿ ಕಿಂತು ಏಕ ಅಜ್ಞಾನ ಸಾಧನ ಸಹಿತನರ ಸೋ ಅಧಿಕೃತ ಮತಿಮಾನ ಅಂತ ಅಲ್ಲಿ ಹೇಳ್ಕೊಂಡು ಬಂದಾರ. ಅದು ಅಂದ್ರು ಒಂದೇ, ಇದು ಅಂದ್ರು ಒಂದೇನೆ. ಯಾಕ ಅಧಿಕಾರಿ ಆದಂತವ ಇಲ್ಲೇನದ ಆತ್ಮ ಮತ್ತು ಅನಾತ್ಮದ ವಿವೇಕ ಅವನಿಗಿರಬೇಕು. ಒಂದನೇ ಮಾತ. ಆತ್ಮ ಅಂತ ಯಾವಾಗ ಅಂತಾರ, ಅನಾತ್ಮ ಅಂತ ಯಾವಾಗಂತಾರ. ಅಂದ್ರೆ ಏನು? ಸತ್ಯವಾದಂಥ ವಸ್ತು ಯಾವುದದ, ನಿತ್ಯ ಆದಂಥ ವಸ್ತು ಯಾವುದದ, ಇದರ ಜ್ಞಾನ ಇರಬೇಕು. ಅದಕ್ಕೆ ವಿವೇಕ ಅಂತಾರೆ. आत्मा और अनात्मा को जानने की जो अंतःकरण की वृत्ति है वह विवेक है. विवेक अंदर ಇನ್ನು ಅವನಿಗೆ ವೈರಾಗ್ಯ ಇರಬೇಕು ಅಂತ ಎರಡನೇ ತರ. ವೈರಾಗ್ಯ ಅಂತ ನಾವು ಹೇಳ್ಕೊಂಡು ಬಂದಿದ್ದೆವು. ವೈರಾಗ್ಯ ಅಂದ್ರೆ ಇಹಲೋಕದ ಭೋಗ ಭಾಗ್ಯಗಳೇ ಮೊದಲು ಮಾಡಿಕೊಂಡು ಪರಲೋಕದ ಪರ್ಯಂತರವಾಗಿ ಇದ್ದಂತಹ ಭೋಗ ಭಾಗ್ಯಗಳು ಅಂದ್ರೆ ಸ್ವರ್ಗಾದಿಗಳಲ್ಲಿ ಇರ್ತಕ್ಕಂಥ ಭೋಗ ಭಾಗ್ಯಾದಿಗಳು ಅವು ತುಚ್ಛ ಅಂತ ತಿಳಿಬೇಕು. ಜ್ಞಾನ
ತುಚ್ಛ ಕಾಕವಿಷ್ಟ ಸ್ವಾನವಿಷ್ಟ ಇವ. ಅದು ಕಾಯ ಮತ್ತು ನಾಯಿಗಳ ಇಷ್ಟ ಅಂತಂತಂದ್ರೆ ಮಲದಂತೆ ತಿಳ್ಕೋಬೇಕು. ಅದು ಹೇಯವಾದದ್ದು ಅಂತ ತಿಳಿತಾನ ಯಾವ ಅವ ಮಾತ್ರ ವೈರಾಗ್ಯಶಾಲಿ ಅಂತ ಅನ್ಸ್ಕೊಳ್ತಾನೆ. ಆ ವೈರಾಗ್ಯ ಅನ್ನುವಂಥ ಗುಣನೂ ಕೂಡ ಅವರಲ್ಲಿ ಇರಬೇಕು. ಇನ್ನು ಶಮದಮಾದಿ ಷಟ್ ಸಂಪತ್ತಿ, ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅನ್ನುವಂಥ 6 ಪ್ರಕಾರದ ಗುಣಗಳನ್ನ ಆತ ಹೊಂದಿರಬೇಕು. ಅಂದ್ರೆ ಆ ಗುಣಗಳಿಂದ ಯುಕ್ತನಾಗಿರಬೇಕು. ಅವುಗಳಿಗೆ ಏನಂತ ಹೇಳಿದ್ರು? ಮುಮುಕ್ಷು ಆದವನ ಸಂಪತ್ತಿ ಅವು, ಅವನ ವೈಭವ ಅವು, ಅವನ ಮಹತ್ತರವಾದಂಥ ಗುಣಗಳವು. ಆ ಗುಣಗಳು ಅವರಲ್ಲಿ ಇದ್ದಾಗ ಮಾತ್ರ ಆತ ಈ ಪ್ರಕರಣ ಗ್ರಂಥಗಳಿಗೆ ಅಧಿಕಾರಿ ಆಗ್ತಾನೆ. ಅನಂತರದಲ್ಲಿ ಮೋಕ್ಷ ಇಚ್ಛಾಂತ 4 ಕೊನೆಯದು ಮೋಕ್ಷದ್ದು. ಮೋಕ್ಷ ಅಂದ್ರೆ ಏನು? ಸರ್ವ ದುಃಖದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿ. ಮೋಕ್ಷ ಕ್ರಿಯೆ, ಅದಕ್ಕೆ ಮೋಕ್ಷ ಅಂತ ಹೇಳಬೇಕು. ಇನ್ನು ಸರ್ವ ದುಃಖ ಅಂತಲೂ ಬರ್ತದ. ಸರ್ವ ಅಂದ್ರೆ ಅಜ್ಞಾನ ಅವರ ತತ್ ಕಾರ್ಯ ರೂಪ ಅಂತ ಬರ್ತದ. ಅದನ್ನ ಅನಂತರದಲ್ಲಿ ಹೇಳುವುದಕ್ಕಿಂತಲೂ ಪೂರ್ವದಲ್ಲಿ ಈ ಶಮದ ಮಾದಿಗಳ ಬಗ್ಗೆ ಸ್ವಲ್ಪ ನೋಡ್ಕೋಣ. ಈ ಶಮ ಅಂತ ಎದಕ್ಕೆ ಅಳಬೇಕು, ನಮ ಅಂತ ಎದಕ್ಕೆ ಅಳಬೇಕು ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಿ ಹಾಕೊಂಡು ಬಂದಿದ್ದಾರೆ. ಅವುಗಳನ್ನು ನಾವು ಒಂದೊಂದಾಗಿ ಇಲ್ಲಿ ಅದನ್ನ ವಿಚಾರ ಮಾಡೋಣ. ಇನ್ನ ಮೊದಲನೇದು ಶಮ. ಶ್ರಮ ಅಂತ ಅಂದ್ರೆ ಏನದ? ಸರ್ವ ವಾಸನೆಗಳ ತ್ಯಾಗ. ಅಂದ್ರೇನು? ಮನಸ್ಸಿನಲ್ಲಿ ಯಾವುದೇ ರೀತಿಯ ವಾಸನೆಗಳು ಬಾರದಂತೆ ನೋಡು. ಅಂದ್ರೆ ವಾಸನೆಗಳು ಏನಿದ್ದಾವೆ? ಈ ಪಂಚ ಜ್ಞಾನೇಂದ್ರಿಯಗಳು, ಆ ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದಂತಹ ವಿಷಯಗಳು ಏನದಾವೆ, ಆ ವಿಷಯಗಳ ಹತ್ರ ಮನಸ್ಸು ಯಾವಾಗಲೂ ಹರಿತಾ ಇರ್ತದೆ. ನೋಡಲಿಕ್ಕೆ ವಿಷಯ ಬೇಕು, ಕೇಳಲಿಕ್ಕೆ ವಿಷಯ ಬೇಕು, ಉಣ್ಣಲಿಕ್ಕೆ ತಿನ್ನಲಿಕ್ಕೆ ವಿಷಯ ಬೇಕು, ಸ್ಪರ್ಶ ಮಾಡಲಿಕ್ಕೆ ವಿಷಯ ಬೇಕು. ಈಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ಏನು ವಿಷಯಗಳವ, ಈ ವಿಷಯದ ಕಡೆಗೆ ಯಾವಾಗಲೂ ಮನಸ್ಸ ಹರಿತಾ ಇರ್ತದೆ. ಹಾಗೆ ಹರಿಯಗೊಡದೆ ಇರುವುದು ಅಂದ್ರೆ ಏನು? ಆ ಮನಸ್ಸನ್ನ ಆ ವಿಷಯಗಳಲ್ಲಿ ಪ್ರವೃತ್ತಿ ಆಗದಂತೆ ಮಾಡುವುದು. ಇದಕ್ಕೆ ಏನಂದ್ರು ಅಂತ ಕೇಳಿದಾಗ ಶಮ ಅಂತ ಅಂದ್ರು. ಅಂದ್ರೆ ಸಂಕ್ಷಿಪ್ತದಲ್ಲಿ ಹೇಳುವುದು ಏನು ಅಂದ್ರ ಮನಸ್ಸಿನ ನಿಗ್ರಹಕ್ಕೆ ಶಮ ಅಂದ್ರು. ಇನ್ನು ಮನುಷ್ಯನ ನಿಗ್ರಹಕ್ಕೆ ಎದಕ್ಕಂತಾರೆ ಅಂದಾಗ ಹಾಗೆ ಮನುಷ್ಯ ಈ ಜ್ಞಾನೇಂದ್ರಿಯಗಳೊಡನೆ ಕೂಡಿಕೊಂಡು ಆ ಜ್ಞಾನೇಂದ್ರಿಯಗಳಿಗೆ ಬೇಕಾದಂತ ವಿಷಯದ ಕಡೆಗೆ ಯಾವಾಗಲೂ ಪ್ರವೃತ್ತಿ ಆಗ್ತಾ ಇರ್ತದೆ. ಆ ಪ್ರವೃತ್ತಿಯನ್ನ ಬಿಡಿಸಿ ನಿವೃತ್ತಿಯನ್ನಾಗಿ ಮಾಡುವುದಕ್ಕೆ ಏನಂತಾರ ಅಂದ್ರ ಶಮ ಅಂತ ಅಂತಾರೆ. ಇನ್ನು ಎರಡನೇದಾಗಿ ದಮ ಅದ ನೋಡಿ. ಈ ಬಾಹ್ಯ ಮನುಷ್ಯಂದು ಒಳಗದ, ಅದು ಹೊರಗೆ ಬರದಂತೆ ಮಾಡುವುದೇ ಅದು ಶಮನ. ಇನ್ನು ಬಾಹ್ಯ ಇಂದ್ರಿಯಗಳು ಅದ ನೋಡಿ. ಆ ಇಂದ್ರಿಯಗಳೊಳಗೆ ಅವುಗಳ ಕಡೆಗೆ ಹೋಗುವುದನ್ನೇ ಮಾಡುವುದು. ನೋಡಲಿಲ್ಲ ಅಂದ್ರ ಕಣ್ಣು ನೋಡಲಿಲ್ಲ, ಕಿವಿ ಕೇಳಲಿಲ್ಲ ಅಂದ್ರ ಆ ಮನಸ್ಸ ಅಲ್ಲಿ ಹೋಗಿ ಆ ಮನಸ್ಸಿನ ಚಂಚಲತೆ ಸಂಭವಿಸುವುದಿಲ್ಲ. ನಾವು ನೋಡಬಾರದು, ಕೇಳಬಾರದು, ಆಡಬಾರದು. ಅಂದ್ರೆ
ತಡೆ ಹಿಡಿಬೇಕಾಗ್ತದ. ಯಾಕ ಅಂದ್ರ ಈಗ ಮಲಮೂತ್ರ ವಿಸರ್ಜನೆ ಅದ, ನಾವು ಶಾಸ್ತ್ರ ಕೇಳಲಿಕ್ಕೆ ಕೂತಿದ್ದೇವೆ. ಅವಾಗ ನಮಗೆ ಏನೋ ಮೂತ್ರ ವಿಸರ್ಜನೆ ಮಾಡತಕ್ಕಂಥದ್ದು ಅಪೇಕ್ಷೆ ಆಯ್ತು, ಆ ಇಂದ್ರಿಯ ಪ್ರಬಲ ಆಯ್ತು. ಅದನ್ನು ಕೂಡ ತಡೆ ಹಿಡಿಯುವಂಥದ್ದು ಕೇಳುವಂಥವನಿಗೆ, ಅಧಿಕಾರಿ ಅಂತವನಿಗೆ ಅದನ್ನ ಅಳವಡಿಸಿಕೊಳ್ಬೇಕಾಗ್ತದೆ, ಅದನ್ನು ಪಳಗಿಸಿಕೊಳ್ಬೇಕಾಗ್ತದೆ. ಈಗ ಏನದಲ್ಲ, ಈ ಇಂದ್ರಿಯಗಳ ಏನಿದಲ್ಲ ಬಾಯಿ ವಿಷಯಗಳು, ಆ ವಿಷಯಗಳಿಂದ ಇಂದ್ರಿಯಗಳನ್ನು, ಈ ಇಂದ್ರಿಯಗಳ ನಿಗ್ರಹ, ಮನಸ್ಸಂದ್ರ ಒಳಗಲ್ಲ, ಆ ಒಳಗಿನ ಮನಸ್ಸಿನ ನಿಗ್ರಹ ಒಂದು, ಈ ಬಾಯಿಯಲ್ಲಿ ಇರ್ತಕ್ಕಂಥ ಇಂದ್ರಿಯಗಳ ಏನದಲ್ಲ ಇವುಗಳ ನಿಗ್ರಹ ಮಾಡುವುದಕ್ಕ ಗಮ ಗಮ ಅಂತಾರೆ. ಇನ್ನು ಮೂರನೇದಾಗಿ ಉಪರತಿ ಅಂತ ಬರ್ತದೆ. ಆ ಉಪರತಿ ಅಂದ್ರೆ ಅದಕ್ಕೆ ಉಪರ ಅಂದ್ರೆ ಒಂದೇ. ಏನದು ಅಂದ್ರೆ ಈ ಸರ್ವ ಪ್ರಪಂಚ ಏನಲ್ಲ, ಈ ಪ್ರಪಂಚ ಅಂದ್ರೆ ಪಂಚಮಹಾಭೂತಗಳಿಂದ ನಿರ್ಮಿತವಾದಂತಹ ಈ ಭೌತಿಕ ಪದಾರ್ಥಗಳ ಏನಲ್ಲ, ಇವುಗಳಲ್ಲಿ ಅಂದ್ರೆ ಇವು ಲೌಕಿಕ ಅದ. ಈ ಲೌಕಿಕ ಪದಾರ್ಥಗಳಲ್ಲಿ ಏನ್ ಮಾಡಬೇಕು, ಅವುಗಳಲ್ಲಿ ದೋಷವನ್ನು ನಾವು ಕಂಡುಹಿಡಿಬೇಕು. ಅವುಗಳಲ್ಲಿ ಏನು ದೋಷ ಅದ ಅನ್ನುವಂಥದ್ದನ್ನು ಕಂಡುಹಿಡಿದು, ಆ ಒಮ್ಮೆ ನಾವು ಇದರಲ್ಲಿ ದೋಷದ ಅಂತ ಬಿಟ್ಟೆವು, ಆ ಬಿಟ್ಟದ್ದನ್ನು ಮತ್ತೆ ಬಯಸದೇ ಇರುವುದು. ಅಂದ್ರೆ ಬಿಟ್ಟ ವಿಷಯಗಳನ್ನು ಅಥವಾ ಬಿಟ್ಟ ಅದನ್ನ ಮತ್ತೆ ಬಯಸದೇ ಇರುವುದಕ್ಕೆ ಏನು ಅಂತಾರೆ, ಉಪರತಿ ಅಂತಾರೆ. ಅಂದ್ರ ವಿಷಯದಲ್ಲಿ ಎಲ್ಲಿ ಪರ್ಯಂತರವಾಗಿ ದೋಷವು ಕಂಡು ಬರುವುದಿಲ್ಲವೋ ಅಲ್ಲಿ ಪರ್ಯಂತರವಾಗಿ ನಾವು ಅದನ್ನು ಬಿಡುವುದಿಲ್ಲ. ಮೊದಲು ವಿಷಯದಲ್ಲಿ ದೋಷ ಕಂಡು ಬರಬೇಕು, ಅನಂತರದಲ್ಲಿ ಅದನ್ನು ಬಿಡ್ಲಿಕ್ಕೆ ಬರ್ತವೆ. ಬಿಟ್ಟರೂ ಕೂಡ ಅದು ಕ್ಷಣಿಕವಾದಂತಹ ವಿರಕ್ತಿ ಆಗಬಾರದು, ಅದು ಶಾಶ್ವತ ಆಗಬೇಕಾಗಿತ್ತು ಅಂತಂದ್ರೆ ಬಿಟ್ಟ ವಸ್ತುವನ್ನು ಮತ್ತೆ ಬಯಸದೆ ಇರುವುದಕ್ಕೆ ಏನಂತಾರ, ಉಪರತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನ ನಾಲ್ಕನೇದು ಬಂತು ತಿತಿಕ್ಷಾ ಅಂತ ಅಂದ್ರೆ ದ್ವಂದ್ವ ಧರ್ಮಗಳನ್ನು ಸಹನೆ ಮಾಡುವುದು. ಅಂದ್ರ ಅನುಕೂಲ ವಸ್ತುವಿನ ಪ್ರಾಪ್ತಿ ಆದಾಗ ಹಿಗ್ಗುವುದು, ಪ್ರತಿಕೂಲ ವಸ್ತುವಿನ ಪ್ರಾಪ್ತಿ ಆದಾಗ ಉಗ್ಗುವುದು. ಹೀಗೆ ಇದು ಮನುಷ್ಯನ ಸ್ವಭಾವದ, ಪ್ರತಿಯೊಂದು ಪ್ರಾಣಿಯ ಸ್ವಭಾವದ. ಆ ಸ್ವಭಾವ ನಮ್ಮಲ್ಲಿ ಇರುವುದು. ಅಂದ್ರೆ ಸುಖ ಬಂತು, ದುಃಖ ಬಂತು, ಎರಡನ್ನ ಸುಖ ಮತ್ತು ದುಃಖಗಳನ್ನ ಎರಡನ್ನೂ ಒಂದೇ ರೀತಿಯಾಗಿ ಕಾಣುವಂತಹ ಮನೋವೃತ್ತಿ ತಯಾರಾಗಿದೆ. ಸುಖ ಬಂದಾಗ ಹೀಗದೆ, ದುಃಖ ಬಂದಾಗ ಉಗ್ಗದೆ. ಅಂದ್ರೆ ದುಃಖ ಪಡದೆ ಇರುವುದಕ್ಕ ಅಂದ್ರೆ ಈ ದ್ವಂದ್ವ ಸುಖ ದುಃಖ ಮಾನ ಅಪಮಾನ ಹೀಗೆ ಇವು ಒಂದಕ್ಕೊಂದು ಏನಿದಾವ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾವ. ಅವು ಯಾವಾಗಲೂ ಶಾಶ್ವತವಾಗಿ ಇರುವುದಿಲ್ಲ, ಒಂದಿದ್ದಾಗ ಮತ್ತೊಂದು ಇರುವುದಿಲ್ಲ, ಒಂದು ಹೋಗಿ ಮತ್ತೊಂದು ಬರ್ತಿರ್ತದೆ. ಈಗ ಈ ಇರ್ತಕ್ಕಂಥ ಈ ಒಂದು ಧರ್ಮಗಳೇನದವಲ್ಲ ಇವುಗಳನ್ನು ಸಹನೆ ಮಾಡಿಕೊಡ್ತಕ್ಕಂಥ ಶಕ್ತಿ ಇರಬೇಕು. ಆ ಶಕ್ತಿಗೆ ಏನಂತಾರ, ತಿತಿಕ್ಷಾ ಅಂತ. ಇನ್ನು ಐದನೇದಾಗಿ ಶ್ರದ್ಧಾ ಅಂತ ಬರ್ತಾರೆ. ಶ್ರದ್ಧೆ ಅಂದ್ರೆ ವಿಶ್ವಾಸ. ವಿಶ್ವಾಸ ಗುರು ಮತ್ತು ಶಾಸ್ತ್ರಗಳಲ್ಲಿ ಹೇಳಿದಂತ ಮಾತಿನ ಮೇಲೆ ಪರಮ ವಿಶ್ವಾಸ ಇರಬೇಕು. ಅಂದ್ರೆ ದೃಢವಾದ ನಂಬಿಕೆ ಇರಬೇಕು. ಇದು ಹೇಳ್ಯಾರ ಗುರುಗಳು ಅಂದ್ರ ಇದು ಸತ್ಯ. ಸಾಕ್ಷಾತ್ ಭಗವಂತನೇ ಬಂದು ಅಥವಾ ನಿನ್ನ ಗುರುಗಳು ಹೇಳಿದಂತ ಮಾತು ಸರಿ ಇಲ್ಲ, ಅದು
ಬಂದದ್ದಾದರೆ ಆತ ಏನಾಗಬೇಕು? ಅಲ್ಲಪ್ಪ, ನನ್ನ ಗುರುಗಳು ಹೇಳುವುದು ತ್ರಿಕಾಲ ಸತ್ಯದ, ನೀನು ಮಾತ್ರ ಮಿಥ್ಯ ಇದ್ದಿ, ನೀ ಭಗವಂತನೇ ಆಗಿದ್ದರೂ ಕೂಡ ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ, ನಡೆಯಾಚೆ ಅನ್ಬೇಕು. ಇಂಥದ್ದು ಏನು ಮನೋವೃತ್ತಿ ಅದ, ಅದಕ್ಕೆ ಏನ್ ಅನ್ಬೇಕು ಅಂದ್ರ ಶ್ರದ್ಧಾ 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 ಅನ್ಬೇಕು. ಯಾಕ ಆ ಶ್ರದ್ಧೆ ಬೇಕು? ಯಾಕ ಶ್ರದ್ಧಾ ಬೇಕು ಅಂದ್ರ ಆ ಶ್ರದ್ಧಾ ಇದ್ದವನಿಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಜ್ಞಾನಾದೇವತ್ತು ಕೈವಲ್ಯಂ ಹೇಳ್ಕೊಂಡು ಬಂದಾರ. ಅಂದ್ರೆ ಶ್ರದ್ಧಾ ಯಾರಿಗದ ಅವನಿಗೆ ಜ್ಞಾನ ಹಾಕೋದು. ಅದು ಯಾಕೆ ಕರೆ, ಇದು ಯಾಕೆ ಸುಳ್ಳ ಅಂತ ಅಪನಂಬಿಕೆಯನ್ನು ಮಾಡ್ಕೊತ ಹೋದ ಅಂದ್ರ ಅವನಿಗೆ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಅವ ಸದ್ಗುರುಗಳ ಮಾತಿನಲ್ಲಿ, ಗ್ರಂಥದ ಮಾತಿನಲ್ಲಿ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಇತ್ತಂತಂದ್ರೆ ಅವನಿಗೆ ಆ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದ. ಅವಿಶ್ವಾಸಿ ಆದಂತವನಿಗೆ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ. ಆದ್ದರಿಂದ ಗುರುವಾಕ್ಯದಲ್ಲಿಯೂ ಮತ್ತು ಶ್ರುತಿ ವೇದಾದಿಗಳ ವಾಕ್ಯದಲ್ಲಿಯೂ ಪರಮ ವಿಶ್ವಾಸವನ್ನು ಹೊಂದಿದವನಾಗಿರ್ಬೇಕು ಅನ್ನುವುದಕ್ಕೆ ಶ್ರದ್ಧಾ ಶ್ರದ್ಧಾ. ಇನ್ನು ಕೊನೆಯದಾಗಿ ಏನ ಅಂತಂದ್ರ ಸಮಾಧಾನ ಅನ್ನೋದು ಬಹಳ ಮಹತ್ವದ. ಏನು ಸಮಾಧಾನ ಅಂದ್ರೆ ಏನಕ್ಕೆ ಅಂತಾರ ಅಂತಂದ್ರೆ, ಈ ಮನಸ್ಸು ಅನ್ನುವಂಥದ್ದು ಏನದ, ಆ ಮನಸ್ಸ ಯಾವಾಗಲೂ ಏನ್ ಆಗಬೇಕು ಅಂತ ಕೇಳಿದ್ರೆ ಏಕಾಗ್ರ ಆಗಬೇಕು. ಯಾವುದೇ ವಿಷಯದ ಬಗ್ಗೆ ನಾವು ಕೇಳುವಾಗ ಆ ವಿಷಯಾಕಾರ ಆಗಬೇಕು. ಆ ವಿಷಯವನ್ನು ಉಳಿದು ಮತ್ತೆ ಬೇರೆ ವಿಷಯದ ಆಕಾರ ಆಗಬಾರದು. ಒಂದು ವೇಳೆ ಆಯ್ತು ಅಂತಂದ್ರೆ ಆ ಗುರುಗಳು ಪ್ರತಿಪಾದನೆ ಮಾಡಿಕೊಂಡು ಬರ್ತಕ್ಕಂತಹ ವಿಷಯದ ಬಗ್ಗೆ ಅವರಿಗೆ ಯಥಾರ್ಥವಾದ ಜ್ಞಾನ ಆಗುವುದಿಲ್ಲ. ಅವನ ಮನಸ್ಸು ಬೇರೆ ಕಡೆಗೆ ಹರಿಸಿತ್ತು ಅಂದ್ರೆ ಗುರುಗಳ ಮಾತಿನಲ್ಲಿ ಅವನಿಗೆ ವಿಶ್ವಾಸ ಅನ್ನೋದು ಹುಟ್ಟುವುದಿಲ್ಲ. ಆ ವಿಶ್ವಾಸ ಆದ ನಂತರನೇ ಅವನಿಗೆ ಏನಾಗ್ತದ? ಸಮಾಧಾನ ಆಗ್ತದೆ. ಅಂದ್ರೆ ತಿಳ್ಕೊಂಡು ಅವನ ವೃತ್ತಿ ಏನ್ ಆಗ್ತದ? ಶಾಂತ ಆಗ್ತದೆ. ಶಾಂತ ಆಗ್ತದಂದ್ರೆ ಏನು ಅಂದ್ರೆ ಅನ್ಯ ವಿಷಯಗಳ ಕಡೆಗೆ ಹರಿಯದೆ ಗುರುಗಳು ಹೇಳ್ತಕ್ಕಂತ ವಿಷಯದಲ್ಲಿ ಪ್ರವೃತ್ತಿ ಆಗಿ ಆ ವಿಷಯಾಕಾರ ಆಯ್ತು ಅಂದ್ರೆ ಅವನಿಗೆ ಏನಾಗ್ತದ? ಸಮಾಧಾನ ಅಂತ ಆಗ್ತದೆ. ಅದಕ್ಕ ಈ ಸಮಾಧಾನವಾದರೂ ಇದಕ್ಕೆ ಏನಂದ್ರು ಚಿತ್ತದ ಏಕಾಗ್ರತೆಗೆ ಸಮಾಧಾನ ಅನ್ನಬೇಕು ಅಂತ ಹೇಳ್ಕೊಂಡ್ಬಂದರು. ಅದಕ್ಕೆ ಶ್ರವಣಾದಿಗಳನ್ನು ಬಯಸುವ ಮನಸ್ಸಿನ ಏಕಾಗ್ರತೆ. ಶ್ರವಣಾದಿಗಳನ್ನು ಬಯಸುವ ಕೇಳಬೇಕಂತ ಇಚ್ಛೆ ಆಗಿಲ್ಲ. ಗುರುಗಳ ಏನ್ ಹೇಳ್ತಾರ ಆ ಮಾತನ್ನು ಕೇಳಬೇಕು, ತಿಳಿದುಕೊಳ್ಳಬೇಕು. ಆ ತಿಳಿದುಕೊಂಡು ನಾನು ಧನ್ಯ ಆಗಬೇಕನ್ನಂತ ಇಚ್ಛೆ ಆಗಿದೆ. ಆ ಇಚ್ಛೆಗೆ ಅನುಗುಣವಾಗಿ ಆತನ ಮನಸ್ಸು ಏಕಾಗ್ರ ಆಗಬೇಕು. ಆಗ ಆಯ್ತು ಅಂತಂದ್ರೆ ಏನಾಗ್ತದ? ಆ ವಿಷಯದ ಪರಿಜ್ಞಾನ ಅವನಿಗೆ ಆಗ್ತದ. ಆಗುವುದರಿಂದ ಅವನಿಗೆ ಸಮಾಧಾನ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದ್ದು. ಈ 6 ಪ್ರಕಾರದ ಏನ್ ಅದವಲ್ಲ ಇವು ಯಾವತ್ತಿನಲ್ಲಿ ಇರ್ತಾವ ಅವನಿಗೆ ಏನ್ ಅನ್ಬೇಕು ಅಂತಂದ್ರ ಅಧಿಕಾರಿ ಅಂತ ಹೇಳಿ, ಇನ್ನು ಕೊನೆಯದಾಗಿ ಮೋಕ್ಷೇಚ್ಛ, ಮೋಕ್ಷದ ಇಚ್ಛಾ. ಮೋಕ್ಷ ಅಂತಂತ ಅನೇಕ ಸಲ ಹೇಳ್ಕೊಂಡಿದ್ದು. ಮೋಕ್ಷಕ್ಕೆ ಅನೇಕ ಪ್ರಕಾರದ ಮಹಾತ್ಮರು ಬೇರೆ ಬೇರೆ ಮೋಹ ಕ್ಷಯ. ಮೋಹ ಅನ್ನುವಂಥದ್ದು ಏನದ? ವಿಷಯಗಳ ಕಡೆಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇನಿರ್ತಾವಲ್ಲ, ಈ ವಿಷಯಗಳ ಬಗ್ಗೆ ಇರತಕ್ಕಂತ ವ್ಯಾಮೋಹ ಏನದ, ಇವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವಂತಹ ಬಯಕೆ ಏನದ, ಆ ಬಯಕೆ ಇಲ್ಲದೆ ಇರುವಿಕೆ.
ಅದಕ್ಕೆ ಏನಬೇಕು ಮೋಕ್ಷ ಅನ್ನಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಸರ್ವ ದುಃಖ ಅವುಗಳ ನಿವೃತ್ತಿ ಆಗಬೇಕು, ಪರಮಾನಂದದ ಪ್ರಾಪ್ತಿ ಆಗಬೇಕು ಅನ್ನೋದಕ್ಕೂ ಮೋಕ್ಷ ಇಲ್ಲ. ಆ ಮೋಕ್ಷದ ತೀವ್ರ ಇಚ್ಛೆ ಯಾರಿಗೆ ಅದ ಅವನಿಗೆ ಮುಮುಕ್ಷ ಆಗಬೇಕು. ಆ ಇಚ್ಛೆಗೇನೆ ಏನಬೇಕು ಮೋಕ್ಷ ಆಗಬೇಕು. ಅದಕ್ಕೆ ಇಲ್ಲಿ ಸರ್ವ ಅಸರ್ವ ದುಃಖ ಅನ್ನೋದಕ್ಕೆ ಏನಕ್ಕೆ ಹೇಳ್ಕೊಂಡು ಬಂದ್ರು ಮಹಾತ್ಮ ಅಂದ್ರೆ ಅಜ್ಞಾನವೇ ಮೊದಲು ಮಾಡಿಕೊಂಡು ಮತ್ತು ಕಾರ್ಯ ಅಜ್ಞಾನದ್ದನ್ನು ನಿವೃತ್ತಿ ಮಾಡ್ಕೋಬೇಕು ನಾವು, ಮತ್ತು ಕಾರ್ಯದನ್ನು ನಿವೃತ್ತಿ ಮಾಡ್ಕೋಬೇಕು. ಆ ಅಜ್ಞಾನದ್ದೇ ಕಾರ್ಯ ದೇಹಾದಿ ಪ್ರಪಂಚ. ದೇಹಾದಿ ಪ್ರಪಂಚ ಅಂದ್ರೆ ಈಗ ನಾವು ಶಾಸ್ತ್ರದಲ್ಲಿ ಬಂದು ಆ ಭೌತಿಕ ಪದಾರ್ಥಗಳಾದಂತಹ ನಮ್ಮ ದೇಹವನ್ನು ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳೆಲ್ಲವೂ ಅಜ್ಞಾನದ ಕಾರ್ಯವೇ ಇರೋದು. ಆ ಕಡೆಗೆ ಹೋಗ್ತೇವೆ. ಈ ಕಡೆ ಬರಬೇಕು ಎಲ್ಲಿ ನಮ್ಮ ದೇಹಾದಿ ಪ್ರಪಂಚದ ಕಡೆಗೆ. ಈ ದೇಹಾದಿ ಪ್ರಪಂಚ ಏನದಲ್ಲ ಅಂದ್ರೆ ದೇಹಗಳು ಬೇರೆ ಬೇರೆ ದೇಹ ಅದಾವ. ನಮ್ಮ 3 ದೇಹ ಅದಾವ. ನಾವು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ದೇಹ ಅದಾವ. ಈ ದೇಹ ನಾನು ಅಲ್ಲ, ಇವು ನನ್ನೂ ಅಲ್ಲ. ಈಗ ತಿಳ್ಕೊಳ್ಳೋದು ಏನು ಅಂದ್ರೇನು, ಇವು ನಾನು ಅಲ್ಲ ನನ್ನೂ ಅಲ್ಲ ಅಂದ್ಬಳಕ ಯಾವುದು ನಾ ಅಲ್ಲ ಯಾವುದು ನನ್ನ ಅಲ್ಲ ಅದರ ಮೇಲಿನ ಮೋಹ ನಮ್ಮದು ಕಡಿಮೆ ಆಗ್ತದೆ. ನಾನು ಮತ್ತು ನಂದು ಅಂದೇವಂದ್ರೆ ಅದ್ರ ಮೇಲೆ ಮೋಹ ಆಗ್ತದೆ. ಆ ಮೋಹ ಆಗೋದ್ರಿಂದ ಏನ್ ಆಗ್ತದ ಅಂದ್ರೆ ಇದುವೇ ನಾನು ಅಂತ ಕೂತು ಅದಕ್ಕೆ ಆಗತಕ್ಕಂತ ದುಃಖಗಳು ಅವು ನನ್ನೂ ಅದಾವ ಅನ್ನುವಂತ ಭಾವನೆ ಬಂದ್ಬಿಡ್ತದ. ಆದ್ದರಿಂದ ಆ ದುಃಖ ಈ ದೇಹಾದಿ ಪ್ರಪಂಚಕ್ಕ ಸಹಜವಾದದ್ದು. ಆ ದುಃಖ ಅನ್ನುವಂಥದ್ದು ಆದಿತಾಪ, ಅಧ್ಯಾತ್ಮ ತಾಪ, ಆದಿತಾಪ, ವ್ಯಾಧಿ ತಾಪ. ಇವುಗಳಿದಾವ ಈ 3 ತಾಪಗಳು. ಆ ತಾಪಗಳು ಬಂದಾಗ ಮತ್ತೆ ಅವುಗಳ ಬಗ್ಗೆ ವಿಸ್ತಾರವಾಗಿ ಹೇಳೋಣ. ಈ ತಾಪ ಅಂದ್ರೆ ತೊಂದರೆ ಕಷ್ಟ ಅಂತ ಹೇಳ್ತವೆ. ಅವು ಬರ್ತವೆ. ಅವು ಬಂದದ್ರಿಂದ ಅವು ದುಃಖ ಕೊಡ್ತಾವೆ. ಅವು ನಾನು ಅಲ್ಲ ಅಂದ್ಬಳಕ ದುಃಖ ಬರುವುದು. ಅದಕ್ಕೆ ನೆರೆಮನೆಯವರ ದುಃಖಕ್ಕೆ ಅಳುವವರ ಕಂಡು ಮೆಚ್ಚ ನಮ್ಮ ಕೂಡಲ ಸಂಗಮದೇವ. ನೆರೆಮನೆಯವರ ಇವು ನೆರೆಮನೆಯವರಿಗೆ ಏನೋ ಒಂದು ದುಃಖ ಆಯ್ತು, ಅವ್ರ ಮನೆಯಲ್ಲಿ ಏನೋ ಒಂದು ಅನರ್ಥ ಆಯ್ತು, ಆಗಬಾರದ ಆಯ್ತು ಅಂದ್ರೆ ಅವರು ದುಃಖ ಕೊಡ್ತಾರೆ. ಯಾಕಂದ್ರೆ ಅವರು ದುಃಖ ಅದನ್ನು ನೋಡಿ ಅದು ನನಗೆ ಆಯ್ತು ಅಂತ ದುಃಖ ಪಡುವವರಿಗೆ ಏನ್ ಅನ್ನಬೇಕು? ಅವರಿಗೆ ಹೆಡ್ಡರು ಮೂರ್ಖರು ಅನ್ನಬೇಕು. ಅಂಥವರಿಗೆ ಆ ಪರಮಾತ್ಮ ಮೆಚ್ಚುವುದಿಲ್ಲ ಅಂದ. ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಏನದ ವಾಚ್ಯಾರ್ಥದಲ್ಲಿ ಮೆಚ್ಚುವುದು ನಿಮಗೆ ಗೊತ್ತದ. ಆದ್ರೆ ಲಕ್ಷ್ಯಾರ್ಥ ಏನದಂದ್ರ ಅಂಥವನಿಗೆ ತನ್ನ ಸ್ವಸ್ವರೂಪದ ಜ್ಞಾನವು ಆಗದು. ಇದು ಲಕ್ಷ್ಯಾರ್ಥದ. ಲಕ್ಷ್ಯಾರ್ಥದಲ್ಲಿ ವಾಚ್ಯಾರ್ಥ ಬೇರೆ. ಆ ವಾಚ್ಯಾರ್ಥ ತೆಗೆದುಕೊಂತಾರ, ಲಕ್ಷ್ಯಾರ್ಥ ತೆಗೆದುಕೊಂತಾರ, ಮತ್ತದು ಬಂದಾಗ ಹೇಳೋದಿಲ್ಲ. ಅಂದ್ರೆ ಇಲ್ಲಿ ಏನಂದ್ರೆ ನಾವು ತಾತ್ಪರ್ಯ ಏನ್ ತಿಳ್ಕೋಬೇಕು? ಅಂಥವರು ನೆಚ್ಚ ನಮ್ಮ ಕೂಡಲ ಸಂಗಮ ದೇವಂದ್ರೇನು? ಅಂಥವರಿಗೆ ನೆರಮನೆಯವರ ದುಃಖಕ್ಕ ಅದು ನನ್ನ ದುಃಖ ಅಂತ ತಿಳ್ಕೊಂಡು ಅಳ್ಕೊಂಡು ಯಾರು ಕೂಡ್ತಾರಲ್ಲ ಅವರಿಗೆ ಸ್ವಸ್ವರೂಪದ ಜ್ಞಾನ ಎಂದೆಂದೂ ಆಗುದಿಲ್ಲ. ಇವು ಎಲ್ಲ ಆತ್ಮನ ನೆರಮನೆಗಳಿವೆ. ಆತ್ಮನಿಗಿರ್ತಕ್ಕಂಥ ಮನೆ ಯಾವ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ದೇಹಗಳು. ಈ ದೇಹದಲ್ಲಿ ಬರ್ತಕ್ಕಂಥ ಇಂದ್ರಿಯಾದಿ ಅವಯವಗಳು ಇವ್ಯಾವು ನಾನು ಅಲ್ಲ ನಾನು ಅಲ್ಲ ಅಂತ ಎಲ್ಲಿ ಪರ್ಯಂತರವಾಗಿ ತಿಳಿಯುವುದಿಲ್ಲವೋ ಅಲ್ಲಿ ಪರ್ಯಂತರವಾಗಿ ಇವನಿಗೆ ದುಃಖ ಬೀಳುವುದಿಲ್ಲ ಮತ್ತು ಮೋಕ್ಷದ ಇಚ್ಛಾನು ಆಗುವುದಿಲ್ಲ. ಯಾಕೆ ಇಲ್ಲೇ ತೊಡೆದುಕೊಂಡು ಕೂಡಿರ್ತಾನ. ಅದಕ್ಕೆ ಏನ್ ಹೇಳ್ಕೊಂಡ್ರು, ಇಲ್ಲಿ ಸಂಸಾರ ಬಂಧನದಿಂದ ಮುಕ್ಷತ ಅಂತ ಹೇಳ್ಕೊಂಡ್ರು. ಈ ಸಂಸಾರ ಸಂಸಾರ
ಯಾವಾಗಲೂ ಸವಕೋತ ಹೋಗ್ತದ. ಒಂದು ದಿನ ಏನಪ್ಪಾ ಅಂತಂದ್ರೆ ನಾಶ ಆಗ್ತದೆ. ಅಂದ್ರೆ ಯಾವುದರಲ್ಲಿ 6 ಪ್ರಕಾರದ ವಿಕಾರಗಳು ಇರುವವೋ ಅದು ಸಂಸಾರ. ಈ ದೇಹ ಮೊದಲು ಮಾಡಿಕೊಂಡು ಈ ಗ್ರಹದಲ್ಲಿ ಇರ್ತಕ್ಕಂಥ ಎಲ್ಲ ಪದಾರ್ಥಗಳು ಸಂಸಾರವೇ. ಯಾಕೆ ಇವು ಏನದವ ಸಂಕಟ ಹೋಗ್ತಾವ, ಇವು ಇಲ್ಲದ ಅಂದ್ರೆ ಏನು 6 ಪ್ರಕಾರದ ವಿಕಾರಗಳನ್ನು ಕೂಡಲು ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಾಮತೆ, ಅಪಕ್ಷೀಯತೆ, ಬ್ರಿಯತೆ ಅಂತ ಇವು 6 ವಿಕಾರಗಳಿಂದ ಕೂಡಿಕೊಂಡಂತದ್ದು ಈ ದೇಹಾದಿ ಪ್ರಪಂಚ ಏನಲ್ಲ, ಇದು ಮಿಥ್ಯ ಅದ. ಈ ಮಿಥ್ಯ, ಈ ಪ್ರಪಂಚ ಇದು ನಾನು ಅಲ್ಲ, ನಂದು ಅಲ್ಲ ಅಂತ ಏನು ಇರುವುದು, ನಾನು ಯಾರು ಇದ್ದೇನೆ ಅದನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಪ್ರಬಲವಾದಂತಹ ಇಚ್ಛಕ ಏನು ಅಂದರು ಅಂತ ಕೇಳಿದಾಗ ಮುಮುಕ್ಷುತ ಅಂದರು. ಆ ಮುಮುಕ್ಷತ್ವವನ್ನು ಯಾವ ಬಯಸತನ, ಯಾವ ಇಚ್ಛೆ ಮಾಡ್ತಾನ ಅವನಿಗೆ ಮುಮುಕ್ಷು ಅಂದರು. ಅವನಿಗೆ ಏನಂದ್ರು ಆ ಮೋಕ್ಷ ಅಧಿಕಾರಿ ಅಂತ ಹೇಳ್ಕೊಂಡ್ರು. ಈಗ ಒಂದೊಂದನ್ನ ಹಾಗೆ ಇಲ್ಲಿ ನಾವು ಏನ್ ಮಾಡಿದ್ರು, ಈ 6 ಪ್ರಕಾರದ್ದು ಸಂಬಂಧ ಇಲ್ಲ. ಕೊನೆಯದಾಗಿ ಏನ್ ಹೇಳ್ತಾರೆ, ಮುಮುಕ್ಷುತ ಆದ ನಂತರ ಈ ಗ್ರಂಥಕ್ಕ ಅಧಿಕಾರಿ ಬಗ್ಗೆ ನಾವು ಈಗ ಹೇಳ್ಕೊಂಡು ಬಂದೆವು. ಇಲ್ಲಿ ಈ ಗ್ರಂಥಕ್ಕ ವಿಷಯವೇ ಏನದ, ಈ ಗ್ರಂಥದಲ್ಲಿ ಪ್ರವಿಷ್ಟ ಆಗಲಿಕ್ಕೆ ಯಾರು ಯೋಗ್ಯರು ಅನ್ನುವಂಥ ಮಾತನ್ನು ಇದೀಗಲೇ ಹೇಳ್ಕೊಂಡು ಬಂದೆವು. ಇನ್ನು ಈ ಗ್ರಂಥದಲ್ಲಿ ಬಂದು ಏನು ವಿಷಯವನ್ನ ಅಂದ್ರೆ ಯಾವ ವಿಷಯವನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ, ಈ ಗ್ರಂಥದಲ್ಲಿ ಏನನ್ನು ಹೇಳಿದ್ದಾರೆ ಅನ್ನುವಂಥದ್ದು ಅದು ವಿಷಯ. ಏನದ ವಿಷಯ ಇಲ್ಲಿ ಅಂದ್ರೆ ಈ ಪ್ರತ್ಯೇಕಾತ್ಮ ಏನಿದ್ದಾನ ಅಂದ್ರೆ ಆ ಜೀವ ಏನು ಇದ್ದಾನ, ಇವ ಪರಮಾತ್ಮ ಸ್ವರೂಪ ಇದ್ದಾನ, ಅವನಿಗೂ ಇವನಿಗೂ ಯಾವುದೇ ಭೇದ ಇಲ್ಲ, ಇಬ್ಬರು ಒಂದೇ ಅನ್ನುವಂಥ ವಿಷಯ ಏನು ಅದ ಅದು ಈ ಗ್ರಂಥದ ವಿಷಯ, ಪಂಚೀಕರಣದ ವಿಷಯ. ಈ ಪಂಚೀಕರಣದಲ್ಲಿ ಫಸ್ಟ್ ಕಡೆಗೆ ಹೇಳ್ತಕ್ಕಂಥ ಮಾತು ಏನು, ಆ ಜೀವಾತ್ಮನೇ ಪರಮಾತ್ಮ, ಇವರು ಭಿನ್ನ ಭಿನ್ನವಾಗಿ ಇಲ್ಲ, ಒಂದೇ ಇದ್ದಾರೆ. ಮತ್ತು ಭಿನ್ನವಾಗಿ ಮತ್ತು ಭಿನ್ನ ಇಲ್ಲ ಅಂದ್ರೆ ಇಬ್ಬರಿಗೂ ಒಂದೇ ಹೆಸರು ಇರಬೇಕಾಗಿತ್ತು. ಅವನಿಗೆ ಜೀವಾತ್ಮ ಅಂದರೆ ಮತ್ತು ಪರಮಾತ್ಮ ಅಂದರೆ ಈ ಹೆಸರುಗಳೇ ಯಾಕೆ ಬಂದು, ಇದರ ಕಾರಣ ಏನು ಅನ್ನುವಂಥದ್ದು ಮಾತ್ರ ನಮಗ ಇಚ್ಛೆ ತೆಗೆದುಕೊಳ್ಳುವಂತ ಇಚ್ಛೆ ಪ್ರಬಲ ಆಗ್ತದೆ. ಅದಕ್ಕೂ ಅವ್ರು ಹೇಳ್ಕೊಂಡು ಬಂದರು, ಈ ಹೆಸರು ಬೇರೆ ನಾಮ ಮಾತ್ರ ಬೇಕು. ಆ ಹೆಸರುಗಳಲ್ಲಿ ಏನದವಪ್ಪ, ಆದ್ರೆ ವಸ್ತು ಒಂದೇ ಅದ. ಒಂದೇ ವಸ್ತುವಿಗೆ ಭಿನ್ನ ಭಿನ್ನವಾದಂತ ಹೆಸರು ಇದ್ರೂ ಏನು ಅನಾಥ ಆಗುದಿಲ್ಲ, ಆದ್ರೆ ವಿಷಯ ಮಾತ್ರ ಒಂದೇ. ಅದಕ್ಕೆ ಇಲ್ಲಿ ಆ ಭಿನ್ನ ಭಿನ್ನವಾದ ಹೆಸರು ಬರೆಯಲಿಕ್ಕೆ ಕಾರಣಗಳನ್ನು ಹೇಳ್ಕೊಂಡು ಬಂದರು. ಏನು ಕಾರಣ ಹೇಳ್ಕೊಂಡು ಬಂದರು, ಉಪಾಧಿ ಮೂಲಕವಾಗಿ ಅವುಗಳಿಗೆ ಹೆಸರು ಬೇರೆ ಬೇರೆ ಬಂದರು, ವಿಶೇಷಣ ಮೂಲಕವಾಗಿ ಅವುಗಳಿಗೆ ಹೆಸರು ಬೇರೆ ಬೇರೆ ಬಂದರು. ಲಕ್ಷಾರ್ಥದಲ್ಲಿ ವಿಶೇಷಣ, ಲಕ್ಷಾರ್ಥದಲ್ಲಿ ಉಪಾಧಿ. ಶಬ್ದಗಳನ್ನು ನಾನು ಬಳಸ್ತಾ ಇದ್ದೇನೆ, ಕೆಲವೊಂದು ತಿಳಿಲಿಕ್ಕಿಲ್ಲ ಅಥವಾ ಶಾಸ್ತ್ರದಲ್ಲಿ ತಮ್ಮೆಲ್ಲರಿಗೂ ಸಂಸ್ಕಾರ ಅಂತ ತಿಳಿದಂತೆ ನಾನು ಹೇಳ್ತೀನಿ. ಲಕ್ಷಾರ್ಥವನ್ನು ತಿಳಿಯುವಾಗ ವಿಶೇಷಣ, ಲಕ್ಷಾರ್ಥವನ್ನು ತಿಳಿಯುವಾಗ ಉಪಾಧಿ. ಅದು ಉಪಾಧಿಕೃತ ಭೇದ ಮತ್ತು ಲಕ್ಷ್ಯ ಅಂದ್ರ ವಿಶೇಷಣದಿಂದ ಭೇದ. ಈ ವಿಶೇಷಣದಿಂದ ಏನು ಭೇದ ತೋರ್ತದ ಅದರಲ್ಲಿ ಏಕತ್ವ ಆಗುವುದು ಸಂಭವ ಇಲ್ಲ. ಆದ್ರೆ ಉಪಾಧಿಯಿಂದ ಎಲ್ಲಿ ಭೇದ ತೋರ್ತದ ಅಲ್ಲಿ ಆಗುವುದು ಮತ್ತು ಸಂಭವ ಅಲ್ಲ ಅನ್ನುವಂಥ ಮಾತನ್ನ ಅವರು ಹೇಳ್ಕೊಂಡ್ ಬರ್ತಾರ. ಅದು ಪ್ರಸಂಗ ಬಂದಾಗ
ನೋಡುವಂತ. ಈಗ ಇಷ್ಟೇ ಏನಲ್ಲ, ಈ ಗ್ರಂಥದ ವಿಷಯ ಯಾವುದು ಅಂದ್ರೆ ಜೀವ ಮತ್ತು ಆತ್ಮರ, ಅಥವಾ ಆತ್ಮ ಮತ್ತು ಪರಮಾತ್ಮರ, ಅಥವಾ ಜೀವ ಮತ್ತು ಶಿವರ ಐಕ್ಯತ್ವವೇ ಈ ಗ್ರಂಥದ ವಿಷಯದ ಅಂತ ಹೇಳೋದು. ಇನ್ನು ಮೂರನೇದಾಗಿ ಸಂಬಂಧ ಅಂತ ಬರ್ತದೆ. ಸಂಬಂಧ ಅಂದರೆ ಯಾಕಂತಾರ ಅಂದ್ರೆ ಸಂಘನಾಮ ಸಂಬಂಧಕ. ಸಂಘ ಅಂದ್ರೆ ಕೂಡಿಕೊಂಡು ಇರುವುದು, ಮತ್ತೊಬ್ಬರೊಡನೆ ಬೆರೆತು ಇರುವುದು, ಅದಕ್ಕೆ ಸಂಘ 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 ಅಂತ. ಆ ಸಂಘ ಸಂಬಂಧ ಇಲ್ಲಿ ಯಾವ ವಸ್ತುವಿನ ಸಂಬಂಧ ಯಾರೊಡನೆ, ಗ್ರಂಥದ ಸಂಬಂಧ ಯಾರೊಡನೆ, ಅಧಿಕಾರಿ ಸಂಬಂಧ ಯಾರೊಡನೆ, ಆ ಜ್ಞಾನದ ಸಂಬಂಧ ಯಾರೊಡನೆ, ವಿಷಯದ ಸಂಬಂಧ ಯಾರೊಡನೆ. ಹೀಗೆ ಈ ಸಂಬಂಧಗಳು ಭಿನ್ನ ಭಿನ್ನವಾಗಿ ಅದಾವ. ಆ ಸಂಬಂಧ ಏನದ ಅಂದ್ರ ಮೊದಲನೇದಾಗಿ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂತ ಬರ್ತಾವ. ಪ್ರತಿಪಾದ್ಯ ಪ್ರತಿಪಾದಕ. ಪ್ರತಿಪಾದನೆ ಅಂದ್ರೆ ಏನು? ಯಾವುದೇ ಒಂದು ವಿಷಯವನ್ನು ತಿಳಿಸುವುದಕ್ಕಾಗಿ ಏನು ನಾವು ಶಬ್ದ ಪ್ರಯೋಗವನ್ನು ಮಾಡ್ತೇವೋ ಅದಕ್ಕೆ ಪ್ರತಿಪಾದನ ಅನ್ನೋದು. ಯಾವುದೇ ಒಂದು ವಿಷಯವನ್ನು ತಿಳಿಸುವುದಕ್ಕೋಸ್ಕರವಾಗಿ ಅನೇಕ ಶಬ್ದಗಳನ್ನು ನಾವು ಬಳಸ್ತೇವೆ. ಆ ಶಬ್ದಗಳ ಬಳಕೆಯಿಂದಲೇ ಆ ವಸ್ತುವಿನ ಜ್ಞಾನವನ್ನು ಮಾಡಿಕೊಡ್ತೇವೆ. ಹಾಗೆ ಮಾಡುವುದಕ್ಕೆ ಏನಿರಬೇಕು? ಪ್ರತಿಪಾದನ ಅನ್ನಬೇಕು. ಆ ಪ್ರತಿಪಾದನ ಮಾಡಲಿಕ್ಕೆ ಯಾವುದು ವಿಷಯ ಉಂಟು, ಯಾವ ವಿಷಯದ ಬಗ್ಗೆ ನಾವು ಹೇಳುತ್ತಾ ಹೊರಟಿದ್ದೇವೆಯೋ ಅದು ಪ್ರತಿಪಾದ್ಯ. ಅಂದ್ರೇನು? ವಿಷಯ ಪ್ರತಿಪಾದ್ಯ. ಮತ್ತೆ ಇಲ್ಲಿ ಪ್ರತಿಪಾದನ ಮಾಡೋರು ಯಾರಿದ್ದಾರೆ? ಪ್ರತಿಪಾದಕರು ಯಾರಿದ್ದಾರೆ? ಗ್ರಂಥವೇ ಪ್ರತಿಪಾದಕ. ಅಂದ್ರೇನು? ಈ ಗ್ರಂಥದಲ್ಲಿ ಅನೇಕ ಶಬ್ದಗಳು, ಅನೇಕ ವಾಕ್ಯಗಳು ಬರ್ತವೆ. ಆ ವಾಕ್ಯಗಳ ಮೂಲಕವಾಗಿ ಆಯಾ ವಿಷಯಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಆ ಗ್ರಂಥದ ವಾಕ್ಯಗಳು, ಆ ಗ್ರಂಥದಲ್ಲಿ ಬರ್ತಕ್ಕಂತಹ ಶಬ್ದಗಳು ಮಾಡಿಕೊಡ್ತಾವ. ಅಂದು ಬರಸ ಗ್ರಂಥ ಏನಾಯ್ತು? ಪ್ರತಿಪಾದಕ ಆಯ್ತು. ಮತ್ತ ಆ ವಿಷಯ ಏನಾಯ್ತು? ಪ್ರತಿಪಾದ್ಯ ಆಯ್ತು. ಇವು ಎರಡರ ನಡುವೆ ಏನು ಸಂಬಂಧ ಅದ? ಆ ಸಂಬಂಧಕ್ಕೆ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂದರು. ಆ ಸಂಬಂಧ ಕೂಡಿದಾಗ ಮಾತ್ರ ವ್ಯವಸ್ಥಿತವಾಗಿ ಏನು ಪ್ರತಿಪಾದನೆ ಮಾಡಿಕೊಂಡು ಬಂದ್ರು ಅನ್ನುವಂಥದ್ದು ಜ್ಞಾನ ಆಗ್ತದೆ. ಆಗ ಒಂದು ವಿಷಯದ ಸಂಬಂಧ ಆ ಇಂದ್ರಿಯದೊಡನೆ ಆದಾಗ ಆ ವಿಷಯ ಎಂಥದ್ದು ಇದೆ ಅಂತ ನಮಗೆ ಜ್ಞಾನ ಆಗ್ತದೆ. ನೇತ್ರ ಇಂದ್ರಿಯದೊಡನೆ ಯಾವುದೇ ವಸ್ತುವಿಂದು ಸಂಬಂಧ ಆದಾಗ ಅದರ ಆಕಾರ ಮಾನದ ಜ್ಞಾನ ನೇತ್ರ ಇಂದ್ರಿಯ ಆಗ್ತದೆ. ರಸಗಳೊಡನೆ ನಾಡಿಗೆ ಸಂಬಂಧ ಆದಾಗ ಆ ರಸ ಯಾವ ಪ್ರಕಾರದ, ಸಿಹಿ ಅದೋ, ಕಹಿ ಅದೋ, ಒಗರದೋ, ಹುಳಿ ಅದೋ, ಇದು ಅದರ ಜ್ಞಾನ ಆಗ್ತದೆ. ಆ ಸಂಬಂಧ ಆಗದ ವಿನಃ ಜ್ಞಾನ ಅಸಂಭವದ. ಆಗ ಇಲ್ಲಿ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಆಗದ ವಿನಃ ಆ ವಿಷಯದ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಮೊದಲನೇದಾಗಿ ಏನದ? ಈ ಗ್ರಂಥದಲ್ಲಿ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂತ ಬಂತು. ಇಲ್ಲವೇ ಎರಡನೇದಾಗಿ ಮತ್ತೊಂದು ಅದ. ಅದು ಯಾವುದು? ಜನ್ಯ ಜನಕ ಭಾವ ಸಂಬಂಧ ಅಂತ ಹೇಳ್ಕೊಂಡ. ಜನ್ಯ ಅಂದ್ರೆ ಹುಟ್ಟುತ್ತು, ಜನಕ ಅಂದ್ರೆ ಹುಟ್ಟಿಸುತ್ತು. ಅಲ್ಲಿ ಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಹೇಳ್ಕೊಂಡು ಬಂದಿದೆ. ಜನ್ಯ ಅಂದ್ರೆ ಹುಟ್ಟುತ್ತು, ಜನಕ ಅಂದ್ರೆ ಹುಟ್ಟಿಸುದು. ಯಾವುದು ಹುಟ್ಟಿದೆ ಇಲ್ಲಿ? ಯಾವುದು ಹುಟ್ಟಿಸದ ಅಂದ್ರೆ ಯಾವುದು ತಂದೆ ಆಗ್ಯದ, ಯಾವುದು ಮಗ ಆಗ್ಯದ. ಅಂದ್ರೆ ಯಾವುದು ಹುಟ್ಟಲಿಕ್ಕೆ ಕಾರಣ ಆಗ್ಯದ, ಯಾವುದು ಹುಟ್ಟಿ
ಗ್ರಂಥ ಅನ್ನುವುದು ಏನಲ್ಲ ಈ ಗ್ರಂಥ ಅದಕ್ಕೆ ಏನ್ ಮಾಡ್ತು ಆ ಜ್ಞಾನ ಹುಟ್ಟಲಿಕ್ಕೆ ಕಾರಣ ಇದೆ. ಗುರುಗಳು ಏನಾದರೂ ಜ್ಞಾನ ಹುಟ್ಟಲಿಕ್ಕೆ ಕಾರಣ. ಈಗ ಈ ಪಂಚಿಕ ಅನ್ನುವಂತಹ ಏನು ಗ್ರಂಥದ ಆ ಬ್ರಹ್ಮ ಮತ್ತು ಜೀವನ ಐಕ್ಯತ್ವ ಆ ಜ್ಞಾನವನ್ನು ಮಾಡಿಕೊಡಲಿಕ್ಕೆ ಕಾರಣ ಆಯ್ತು ಅಂತ ಅದು ಜನಕಾಯ್ತು. ಮತ್ತೆ ಜನ್ಯ ಯಾವ್ದಾಯ್ತು? ಅದು ಜ್ಞಾನ ಆಯ್ತು. ಈಗ ಈ ಜನ್ಯ ಜನಕ ಭಾವ ಸಂಬಂಧ ಅದ. ಎದರದು? ಆ ಗ್ರಂಥದ್ದು ಮತ್ತು ಆ ಗ್ರಂಥದಿಂದ ಉತ್ಪನ್ನವಾದಂತಹ ಆ ಜ್ಞಾನ. ಈ ಜ್ಞಾನಕ್ಕೂ ಆ ಗ್ರಂಥಕ್ಕೂ ಯಾವ ಸಂಬಂಧ? ಜನ್ಯ ಜನಕ ಭಾವ ಸಂಬಂಧ ಅಂತ ಹೇಳ್ಕೊಂಡು ಇನ್ನು ಮತ್ತೊಂದು ಮೂರನೇದಾಗಿ ಇನ್ನೊಂದು ಸಂಬಂಧ ಬರ್ತದೆ. ಏನು? ನಿವರ್ತಕ ಭಾವ ಸಂಬಂಧ. ನಿವರ್ತ್ಯ ಅಂದ್ರೆ ನಿವೃತ್ತಿ ಆದದ್ದು, ಅಂದ್ರೆ ಇಲ್ಲದಂತೆ ಆದದ್ದು. ನಿವರ್ತಕ ಇಲ್ಲದಂತೆ ಮಾಡದ್ದು. ಯಾವುದು ಇಲ್ಲದಂತೆ ಮಾಡ್ಯಾದ ಅದಕ್ಕೆ ನಿವರ್ತಕ ಅನ್ನಬೇಕು. ಅಂದ್ರೆ ಯಾವುದು ನಿವಾರಣೆಯನ್ನು ಮಾಡ್ಯಾದ ಇಲ್ಲದಂತೆ ಮಾಡ್ಯಾದ ಅದಕ್ಕೆ ನಿವರ್ತಕ ಅನ್ನಬೇಕು. ಏನನ್ನ ಇಲ್ಲದಂತೆ ಮಾಡ್ಯಾದ, ಯಾವುದನ್ನ ಇಲ್ಲದಂತೆ ಮಾಡ್ಯಾದ ಅದಕ್ಕೆ ನಿವರ್ತ್ಯ ಅನ್ನಬೇಕು. ಏನು ಮಾಡಿದ್ರಿ? ಯಾವುದನ್ನ ಇಲ್ಲದಂತೆ ಮಾಡುದು, ಅದು ಯಾವುದು ಮಾಡುದು ಅದನ್ನು ಸ್ವಲ್ಪ ನಾವು ವಿಚಾರ ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂತಹ ಏನು ಅಜ್ಞಾನ ಅದ, ಈ ದೇಹಾದಿ ಪ್ರಪಂಚವೇ ನಾನು ಅನ್ನುವಂಥದ್ದು ಏನು ಭಾವನೆ ಅದ, ಅದಕ್ಕೆ ಅಜ್ಞಾನ ಅಂತಾರ. ತಾನಲ್ಲದ ವಸ್ತು ತಾನು ಅಂತ ಅನ್ನುವುದೇ ಅಜ್ಞಾನ. ಯಾವುದು ತಾನು ಅಲ್ಲವೋ ಅದನ್ನು ತಾನು ಅಂತ ತಿಳಿದುಕೊಂಡು ಕೂಡುವುದಕ್ಕೆ ಅಜ್ಞಾನ ಅಂತಾರ. ಈ ಅಜ್ಞಾನ ಇದು ಹೋಗಬೇಕಾಗ್ಯದ. ಇದು ಹೋದಾಗ ಮಾತ್ರ ನಾನು ಯಾರು ಅನ್ನುವಂಥದ್ದು ಯಾಕಜ್ಞಾನ ಆಗ್ತದೆ ಅಂತ ಮಾತ್ರ ಆ ಅಜ್ಞಾನವನ್ನ ನಾವು ಕಳೆದುಕೊಳ್ಳಲಿಕ್ಕೆ ಬೇಕು. ಅಂದ ಬಳಿಕ ಅದರ ನಿವೃತ್ತಿಯನ್ನ ಮಾಡಿಕೊಳ್ಳಲಿಕ್ಕೆ ಬೇಕು. ಅಂದ್ರೆ ಏನಾಯ್ತು? ಅದು ನಿವೃತ್ತಿ ಅಂತ. ಅದು ನಿವೃತ್ತಿ. ಮತ್ತೆ ಈ ನಿವೃತ್ತಿ ಮಾಡಬೇಕಾಗಿತ್ತು ಅಂದ್ರೆ ಇದಕ್ಕೆ ಕಾರಣ ಯಾವಾಗಲಿ? ಈ ಪಂಚೀಕರಣ ಗ್ರಂಥ. ಆ ಪಂಚೀಕರಣ ಗ್ರಂಥವನ್ನ ನಾವು ಯಥಾರ್ಥವಾಗಿ ತಿಳಿದಾಗ ಮಾತ್ರ ಆ ಪಂಚೀಕರಣ ಗ್ರಂಥ ಅದನ್ನು ನಿವೃತ್ತಿ ಪಡಿಸ್ತದ, ಅದನ್ನು ಹೋಗಲಾಡಿಸ್ತದ, ಅದು ಇಲ್ಲದಂತೆ ಮಾಡ್ತದ. ಅಂದ್ರೆ ಅದು ಏನಾಯ್ತು? ನಿವರ್ತಕ ಆಯ್ತು. ಅಂದ್ರೆ ಇವು ಎರಡರಲ್ಲಿ ಯಾವ ಸಂಬಂಧದ ಅಂದ್ರೆ ಆ ಜ್ಞಾನಕ್ಕೂ ಜ್ಞಾನಕ್ಕಲ್ಲ ಅಜ್ಞಾನಕ್ಕೂ ಈ ಗ್ರಂಥಕ್ಕೂ ನಿವರ್ತ್ಯ ಮತ್ತು ನಿವರ್ತಕ ಭಾವ ಸಂಬಂಧ ಅಲ್ಲ. ಈಗ ಈ ಗ್ರಂಥ ಏನ್ ಹೇಳ್ಕೊಂಡು ಆ ಸಂಬಂಧಗಳನ್ನ ಹೇಳ್ಕೊಂಡು ಬಂತು. ಇದನ್ನ ಪ್ರಯೋಜನ ಅಂತ ಬರ್ತಾರೆ. ಇಷ್ಟೆಲ್ಲ ಆಯ್ತು ಸರಿ ಹೋಯ್ತು. ನಮ್ಮ ಅಧಿಕಾರಿಗಳು ಆದವು. ಅನಂತರದಲ್ಲಿ ಆ ವಿಷಯಗಳಲ್ಲಿ ಸಂಬಂಧವನ್ನು ಬೆಳೆಸಿದೆವು. ಆದರೆ ಇಷ್ಟೆಲ್ಲ ಮಾಡುವ ಪ್ರಯೋಜನ ಏನು, ಲಾಭ ಏನು ಅಂತ. ಈ ಲಾಭ ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಜೊತೆಯಲ್ಲಿ ಅದರ ಫಲ ಬರಲಿಕ್ಕೆ ಬೇಕು. ಯಾಕ? ಕರ್ಮಯುಕ್ತಂ ಫಲಂ ಅಂತ ಹೇಳ್ಕೊಂಬಂದ. ಅಂದ್ರೆ ನಾವು ಯಾವ ರೀತಿಯ ಕರ್ಮದ ಆಚರಣೆಯನ್ನು ಮಾಡುತ್ತೇವೆಯೋ ಆ ರೀತಿಯ ಫಲ ನಮಗೆ ಆಗ್ತದೆ. ಇಲ್ಲಿ ಯಾವ ರೀತಿಯಿಂದ ಮಾಡಲಿಕ್ಕೇವು? ಆ ಅಜ್ಞಾನವನ್ನು ನಾಶಪಡಿಸಿ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಮನೋಭಾವನೆಯಿಂದ ಆ ಅಜ್ಞಾನ ಕಳೆದುಕೊಳ್ಳುವಂತ ಪ್ರಕ್ರಿಯೆಯನ್ನು ಮಾಡ್ಲಿಕ್ಕೇವು. ಆ ಕರ್ಮವನ್ನು ಮಾಡ್ಲಿಕ್ಕೇವು ಅಂದ ಬಳಿಕ ಆ ಕರ್ಮದ ಫಲ ಏನ್ ಆಗ್ಲಿಕ್ಕೆ ಬೇಕು? ಜ್ಞಾನ ಆಗ್ಲಿಕ್ಕೆ ಬೇಕು. ಆದ್ದರಿಂದ ಇಲ್ಲಿ ಏನ್ ಹೇಳಿದ್ರು? ಪ್ರಯೋಜನ ಅಂದರೆ ಲಾಭ. ಅದು ಏನು ಅಂತಂದ್ರೆ ಆ ವಿಷಯ ಪರಮಾನಂದ ರೂಪವಾದಂತ
ಸಾಕ ಅನಿಸಬಾರದು, ಮತ್ತೊಂದು ಬೇಕು ಅನಿಸಬಾರದು, ಅದು ಸವಿಬಾರದು. ಸಾಕೆನಿಸದ, ಸವೆಯದ, ಬೇರೊಂದನ್ನು ಬೇಕೆನಿಸದ. ಅದಕ್ಕೆ 3 ಲಕ್ಷಣಗಳನ್ನು ಹೇಳ್ಕೊಂಡು ಬಂದ. ಅಂಥ ಆನಂದದ ಏನು ಪ್ರಾಪ್ತಿ ಆಗ್ತದಲ್ಲ, ಅದುವೇ ಏನದ ಪ್ರಯೋಜನ ಅಂತ ಹಚ್ಕೊಳ್ತದೆ. ಅಂಥ ಪ್ರಯೋಜನ ಪ್ರಾಪ್ತಿ ಆಗಬೇಕಾಗಿತ್ತು ಅಂತಂದ್ರೆ ನಾವು ಏನ್ ಮಾಡಬೇಕು? ಈ ಗ್ರಂಥದಲ್ಲಿ ಪ್ರವೇಶ ಆಗಲಿಕ್ಕೆ ಬೇಕು. ಆದ್ದರಿಂದ ನಾವು ಈ ವಿಷಯ ಮಾಡಿದೆವು, ಈ ಗ್ರಂಥದಲ್ಲಿ ಪ್ರವೇಶ ಆಗಿದೆ. ಈಗ ಆ ಗ್ರಂಥದಲ್ಲಿ ಪ್ರವೇಶ ಆಗುವುದಕ್ಕೆ ಕೊನೆಯದಾಗಿ ಅನರ್ಥಕ್ಕೆ ನಿವೃತ್ತಿ ಕಾರಣ ಅಂತ ಈ ಮ್ಯಾಚ್ಗಳು ಬಂದವ. ಮ್ಯಾಚ್ ಪ್ರಮಾಣ अज्ञान मूलक जन्मादि अनर्थ की निवृत्ति करणे हे यात्रे प्रयोजन आहे. ಅಂದ್ರೆ ಇದು ಅಜ್ಞಾನ ಮೂಲಕವಾಗಿ ನಮಗೆ ಏನ್ ಬಂದದ? ಜನ್ಮದ ಆದಿಗಳು ಬಂದವ. ಅಂದ್ರೇನು? ನಾನು ಹುಟ್ಟುವವ, ನಾನು ಸಾಯುವವ ಅನ್ನುವಂತಹ ದೃಢವಾದ ನಂಬಿಕೆ ನಮ್ಮಲ್ಲಿ ಉತ್ಪನ್ನ ಆಗ್ಯದ. ಇದು ಯಾಕಾಗ್ಯದ? ಅಜ್ಞಾನ ಮೂಲಕವಾಗಿ. ಯಾವ ಅಜ್ಞಾನ? ಸ್ವಸ್ವರೂಪದ ಅಜ್ಞಾನ. ಅಂದ್ರೆ ಏನು ಅಂದ್ರೆ ನಾನು ಅನ್ನುವಂತ ಜ್ಞಾನ. ನಾನೇ ದೇಹ ಅಂದ್ರೆ ನಾನು. ಅಂದ್ರೆ ಈ ದೇಹ ಹುಟ್ಟ್ಯಾದಂದ್ರೆ ನಾ ಹುಟ್ಟವ, ನಾ ದಯವ, ನಾ ಮುದುಕಾದವ, ನಾ ಸಾಯವ. ಈಗ ಅಸ್ಥಿ ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ಮ್ರಿಯತೆ, ಈ 6 ಪ್ರಕಾರದ ವಿಚಾರಗಳು ನನಗೆ ಉಂಟು. ಈ ಏನು ತಿಳ್ಕೊತ ನೋಡ್ರಿ, ಇದು ಈ ತಿಳ್ಕೊಳ್ಳುವಂತ ಮನೋವೃತ್ತಿ ಅದರ ಇದು ಅನರ್ಥ. ಇದಕ್ಕೆ ಏನಬೇಕು? ಅನರ್ಥ ಅನ್ನಬೇಕು. ಆ ಅನರ್ಥ ಅಂದ್ರು ಒಂದೇ, ದುಃಖ ಅಂದ್ರು ಒಂದೇ. ಆ ಇಲ್ಲದ ವಸ್ತುವಿನೊಡನೆ ಗುದ್ದಾಟ ಮಾಡೋದ್ರಿಂದ ಏನಾಗ್ತದ? ಪ್ರಯೋಜನ ಆಗುದಿಲ್ಲ. ಇದ್ದರೊಡನೆ ಗುದ್ದಾಟ ಮಾಡಿದ್ರೆ ಪ್ರಯೋಜನ ಆಗ್ತದೆ. ಇಲ್ಲದರೊಡನೆ ಹೊಡೆದಾಟ ಮಾಡ್ತೇವೆ ಅಂತಂದ್ರೆ ಅದು ಪ್ರಯೋಜನ ಆಗುದಿಲ್ಲ. ಅದಕ್ಕೆ ಯಾವ ದುಃಖದಲ್ಲ, ಅದು ದುಃಖದಾಯಕ ಆದ. ಆ ದುಃಖದ ನಿವೃತ್ತಿ ಇದು ಹುಟ್ಟ್ಯಾದಂತೆ ಇದಕ್ಕೆ 6 ವಿಚಾರಗಳದಾವ. ಆ ವಿಚಾರಗಳ ಅದಾವಂತೆ ತಿಳ್ಕೊಂಡೆ ನಮಗೆ ಅವು ದುಃಖ ಕೊಡ್ತಾವ. ಈ ಆಧ್ಯಾತ್ಮಿಕ ಮೊದಲಾದ ತಾಪಗಳು ನಮಗೆ ದುಃಖ ಕೊಡ್ತಾವ. ಆ ತಾಪಗಳು ಬರಬಾರ್ದಾಗಿತ್ತು ಅಂತಂದ್ರೆ ನಾವು ಹುಟ್ಟಬಾರದು ಅಂತಂದ್ರೆ ಈ ದೇಹವನ್ನು ಧಾರಣ ಮಾಡಿಕೊಂಡು ಬರಬಾರದು. ಈ ದೇಹದ ಕೊನೆ ಆಗಬೇಕು. ಈ ದೇಹದ ಕೊನೆ ಆಗಬೇಕು, ಪುನಃ ಹುಟ್ಟುವುದು, ಪುನಃ ಸಾಯುವುದು, ಅದು ತಪ್ಪಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವು ನಮ್ಮ ಸ್ವಸ್ವರೂಪವನ್ನು ತಿಳ್ಕೊಳ್ಬೇಕು. ಇದು ನಾನಲ್ಲ ಅಂತ ಇದನ್ನು ಬಿಟ್ಟು ಬಿಡಬೇಕು. ಅದನ್ನು ಬಿಟ್ಟಾಗ ಮಾತ್ರ ಏನಾಗ್ತದೆ? ಆ ಪದಾರ್ಥಗಳಿಗೆ ಅಂದ್ರೆ ದೇಹಾದಿ ಪ್ರಪಂಚಗಳಿಗೆ ಆಗತಕ್ಕಂಥ ಆದಿವ್ಯಾಧಿ ತಾಪಗಳು ಏನಿದಾವಲ್ಲ, ಅವು ಅವು ನಾನು ಅಲ್ಲ ಅನ್ನುವಂಥದ್ದು ದೃಢವಾದ ನಂಬಿಕೆ ಅವಾಗ ಆಯ್ತು. ಅವಾಗ ಮಾತ್ರ ಇವನಿಂದ ದುಃಖದ ಬಿಡುಗಡೆ. ಆಗ ಮಹಾತ್ಮರಾದಂತ ಅಂತ ತಿಳ್ಕೊಂಡಿದ್ರು. ಸಿದ್ಧಾರೂಢರಿಗೆ ಬೆಂಕಿಯನ್ನು ಇಟ್ಟರು ತೆಗೆ ಮೇಲೆ, ಅದನ್ನು ಅಷ್ಟೇ ಅಂದರು. ಚಪ್ಪಲಿಟ್ಟರು, ಅದನ್ನು ಅಷ್ಟೇ ಅಂದರು. ದುಃಖ ಪಡ್ಲಿಲ್ಲ. ಟಿವಿಗೆ ಇಟ್ಟರು ಬಂಗಾರದು, ಅದನ್ನು ಅಷ್ಟೇ ಅಂದರು. ಈಗ ಅವು ಎರಡನ್ನೂ ಏಕೋ ಭಾವನೆಯಿಂದ ಕಂಡರು. ಆಗ ಕಾಣುವುದು ನಮಗ ಆಗಬೇಕಾಯ್ತು. ನಮ್ಮ ವೃತ್ತಿ ಆಗ ಕಾಣುವಂತೆ ಆಗಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು? ಇವೆಲ್ಲವುಗಳ ನಿವೃತ್ತಿಯನ್ನು ನಾವು ಮಾಡಿಕೊಳ್ಳಲಿಕ್ಕೆ ಬೇಕು. ಆ ನಿವೃತ್ತಿಯೇ ಏನು ಅದ? ಇಲ್ಲಿ ಈ ಗ್ರಂಥದ ಪ್ರಯೋಜನ ಅದ. ಈ ಗ್ರಂಥದ ಪ್ರಯೋಜನ ಏನದ? ಸರ್ವ ದುಃಖದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿ ರೂಪ ಆ ಮೋಕ್ಷ ಅಂತ ಹೇಳ್ಕೊಂಡು ಬಂದರು. ಇನ್ನು ಮುಂದಿನ ವಿಷಯ ಏನು ಆಗ್ತದ ಅಂತಂದ್ರ, ಮತ್ತೆ ಇಲ್ಲಿ ಗುಜರಾತಿಯಲ್ಲಿ ಒಂದು ಚೌಪಾಯಿ
ಚೌಪಾಯಿ ಅಂತಕ್ಕಂಥ ನಾನು ಹೇಳ್ಕೊಂಡು ಬಂದೀನಿ. ಈಗ ಯಾಕ ಈ ಕವಿತೆಗಳನ್ನು ಬರೆಯುವಲ್ಲಿ ಒಂದು ಶಾಸ್ತ್ರದ ಆ ಶಾಸ್ತ್ರಕ್ಕೆ ಅನುಗುಣವಾಗಿ ದೋಹ, ತ್ರಿಪದಿ, ಚೌಪಾಯಿ, ಆನಂತರ ಷಟ್ಪದಿ ಅಂತ. ಈಗ ಚೌಪಾಯಿ ಅಂದ್ರೆ 4 ಸಾಲುಗಳ ಪದ್ಯ, ಷಟ್ಪದಿ ಅಂದ್ರೆ 6 ಸಾಲುಗಳ ಪದ್ಯ. ಈ ಚೌಪಾಯಿಯಲ್ಲಿ ಏನ್ ಹೇಳ್ತಾರ ಅದನ್ನು ಮತ್ತೆ ನೋಡೋಣ ಅಂತ ಹೇಳುತ್ತಾ, ಇಲ್ಲಿಯವರೆಗೆ ನಡೆದುಕೊಂಡು ಬಂದಂತಹ ಈಗ ಪುಷ್ಪರೂಪ ಸೇವೆಯನ್ನು ಸದ್ಗುಣ ಚರಣಕ್ಕೆ ಸಮರ್ಪಿಸಿ ಮಂಗಲ ಹಾಡ್ತಾ ಇದ್ದೇನೆ.